ಶ್ರೀ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್, ನಮಸ್ತೆ. ಸರ್, ನಮ್ಗೆ ಒಂದು ಆಕ್ಚುಲಿ ಇಶ್ಯೂ ಇದೆ ನಮ್ ಹಸ್ಬೆಂಡ್ಗೆ. ಹ್ಮ್ ಅವಾಗ ಬಾಯಿ ಒಣಗುತ್ತೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ಹ್ಮ್ ಓವರ್ ಹೀಟ್ ಬಾಡಿ, ಬಹಳ ಹೀಟ್ ಬಾಡಿ ಇದೆ. ಹ್ಮ್ ಹ್ಮ್ ಮತ್ತೆ ಕಂಟಿನ್ಯೂಸ್ ಕಾಫ್ ಇದೆ ಅಂತ ಹೇಳಿ ನಿಮ್ ಹತ್ರ ಕಲರ್ ಹ್ಮ್ ಥೆರಪಿನೂ ಇದು ಮಾಡಿದ್ದೆ. ಅದು ಕಾಫ್ ನಿಂತಿದೆ ಈಗ. ಸ್ವಲ್ಪ ಹ್ಮ್ ಹೊತ್ತನಾದ್ರೂ ಅಂದ್ರೆ ಅವಾಗ ಬಾಯಿ ಒಣಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಫಿಸ್ತುಲಾ ಪ್ರಾಬ್ಲಮ್ ಇತ್ತು ಸೈಡ್ ಬೈ ಸೈಡ್. ಹ್ಮ್ ಅದಕ್ಕೂ ಸ್ವಲ್ಪ ಕಲರ್ ಹಾಕಿದ್ದೀನಿ, ಮತ್ತೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆರಾಮಾಗಿದೆ. ಬಟ್ ಈ ಹ್ಮ್ ಅವಾಗ ಬಾಯಿ ಒಣಗೋದು ಅಷ್ಟೇ ಅವ್ರಿಗೆ ಇದಾಗ್ತಾ ಇಲ್ಲ ಸರ್, ಕ್ಯೂರ್ ಆಗ್ತಾ ಇಲ್ಲ. ಏನ್ ರೀಸನ್ ಇರ್ಬೋದು ಬಾಯಿ ಸರ್ ಒಣ ಅದು? ತಿಲಾರ್ಥ ಪ್ರಾಕ್ಟೀಸ್ ಮಾಡಿದ್ರಾ? ಇಲ್ಲ ಸರ್, ಮಾಡಿಲ್ಲ. ನಾನು ಆಕ್ಚುಲಿ ಅವತ್ತು ಅಟೆಂಡ್ ಮಾಡ್ಲಿಲ್ಲ, ಊರಲ್ಲಿ ಇದ್ದಿದ್ದಿಲ್ಲ. ತಿಲಾರ್ಥ ಬಂಧನ ಮಾಡಿ ವರ್ಕ್ ಸರ್ ಆಗತ್ತೆ. ಅದ್ರ ಈ ಪಾಯಿಂಟ್ ಇದೇನಿದೆ ಅಲ್ವಾ, ಈ ಭಾಗದಲ್ಲಿ ಹಾ ಸರ್. ಮಿಡಲ್ ಫಿಂಗರ್ ಅನ್ನ ಇಡಿ. ತಿಲಾರ್ಥ ನಾನು ಹೆಂಗ್ ಹೇಳಿದೇನಲ್ವಾ, ತಿಲಾರ್ಥ ಹಾ ಸರ್. ಹೇಳಿದಾಗನೆ ಮರ್ಮವನ್ನ ಇಲ್ಲಿ ಮಾಡ್ಬೇಕು. ತಿಲಾರ್ಥ ವಿಡಿಯೋವನ್ನ ನೋಡ್ಕೊಂಡು ನಾನು ಹೇಗೆ ಹೇಳಿದ್ದೀನಿ ತಿಲಾರ್ಥವನ್ನ ಮಾಡಿ, ಅದಾದ ನಂತರ ಈ ಭಾಗದಲ್ಲಿ ತಿಲಾರ್ಥವನ್ನ ಮಾಡಿದಂಗೆನೆ ಇಲ್ಲಿ ಮಾಡ್ಬೇಕು. ಓಕೆ ಸರ್. ಹಾ, ಅವೆರಡು ಮಾಡಿ ಅಮ್ಮ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸಾಧ್ಯ ಆದ್ರೆ ಸ್ಪ್ಲೀನ್ 6 ಅನ್ನ ಪ್ರೆಸ್ ಮಾಡಿ. ಏನ್ ರೀಸನ್ ಇರ್ಬೋದು ಸರ್ ಅದು ಹಂಗ್ ಒಣಗುತ್ತೆ ಅಂತಂದ್ರೆ? ಸ್ಪ್ಲೀನ್ ಹೀಟ್ ಆಗಿರ್ಬೋದು. ಕ್ಲೀನ್ ಹೀಟ್. ಓಕೆ. ಸ್ಪ್ಲೀನ್ ಹೀಟ್ ಆಗಿರುತ್ತೆ. ಸ್ಪ್ಲೀನ್ ಹೀಟಿಗೆ ಆಗಿರುತ್ತೆ, ವರ್ಕ್ ಆಗುತ್ತೆ.